the interest, and together they are trying to share the knowledge and do whatever best is possible. ತುಂಬ ಒಳ್ಳೇದು ಅನಿಸಿತ್ತು. ಹಾಗೆ ಬೇರೆ ಬರ್ಡಿಂಗಾಗಲಿ ಸಫಾರಿಗಾಗಲಿ ಎಲ್ಲ ತುಂಬ ಒಳ್ಳೆ ಕಾಡಿದೆ. ಎಲ್ಲ ದಾಂಡೇಲಿ ಕಾಡು ತುಂಬ ಜಂಗಲ್ಸ್ ಎಲ್ಲ ತುಂಬ ಒಳ್ಳೆ ಕಾಡು. ಸೊ ಅದು ಜಾಸ್ತಿ ಪ್ರಾಣಿ ಅಲ್ಲಿ ಕಾಣಿಸ್ಲಿಲ್ಲ, ಆದರೂ ಕೂಡ ಜಂಗಲ್ ನೋಡೋಕ್ಕೆ ಇಟ್ ಸೆಲ್ಫ್ ವಾಸ್ ವೆರಿ ಇಂಟ್ರೆಸ್ಟಿಂಗ್. ಸೊ ಇವರೆಲ್ಲ ಮಾಡಿದ ಅರೇಂಜ್ಮೆಂಟ್ಸ್ಗೆ ನಮಗೆಲ್ಲ ಪ್ಲ್ಯಾಂಡಾಗಿ ಶೆಡ್ಯೂಲ್ಸ್ ಎಲ್ಲ ಕೊಟ್ಟು ಎಲ್ಲ ಸುತ್ತಮುತ್ತ ಎಲ್ಲ ತೋರಿಸಿಕೊಟ್ಟು ಇದು ಮಾಡೋದಕ್ಕೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದಕ್ಕೋಸ್ಕರ ತುಂಬ ಸಂತೋಷವಾಯಿತು ನಮಗೆ. ಆಮೇಲೆ ನಾವು ಸ್ವಲ್ಪ ನಿನ್ನೆ ಬೆಳಗ್ಗೆ 7:30 10 ಗಂಟೆ ತನಕ ಮನೆಗೆ ಹೋಗಲಿಲ್ಲ. ಇವತ್ತು ಬೆಳಗ್ಗೆ 5 ಗಂಟೆಗೆ ಎದ್ದು ಇಲ್ಲಿ ಬಂದಿದ್ದೇವೆ. ಸೊ ವಿತ್ ಆಲ್ ದಟ್ ಇಂಟ್ರೆಸ್ಟ್ ನಾವು ಪಾರ್ಟಿಸಿಪೇಟ್ ಮಾಡ್ತಾಯಿದ್ವಿ. బాగా ఎంజాయ్ చేస్తున్నాం అంతా నలుగురు. మేబీ విల్ కమ్ బ్యాక్ నెక్స్ట్ టైమ్ అగైన్. ಥ್ಯಾಂಕ್ ಯು. ನಮಸ್ಕಾರ. ನಾವು ಅನಿಲ್ ಕುಮಾರ್ ಅಂತೇಳಿ ಬೆಂಗಳೂರಿಂದ ಬರ್ತಾಯಿದ್ದೀವಿ. ನಾವು ಈ ಮಂಗಾಟೆ ಹಬ್ಬಕ್ಕೆ ಸುಮಾರು ಒಂದು 4-5 ವರ್ಷದಿಂದ ಬರ್ತಾಯಿದ್ದೀವಿ. ಹಂತ ಹಂತವಾಗಿ ಈ ಮಂಗಾಟೆಗಳ ಬಗ್ಗೆ ತಿಳ್ಕೊತಾ ಇದ್ದೀವಿ. ಭಾರತದಲ್ಲಿ 9 ಥರದ ಮಂಗಾಟೆ ಅಂದರೆ ಹಾರ್ನ್ ಬಿಲ್ಗಳಿವೆ. ಅದರಲ್ಲಿ ನಮ್ಮ ಈ ದಾಂಡೇಲಿ ಸುತ್ತಮುತ್ತ 4 ಥರ ಮಂಗಾಟೆಗಳು ಸಿಗ್ತವೆ. ಸೊ ಅದರಲ್ಲಿ ನಮ್ಮ ಈ ಟಿಂಬರ್ ಡಿಪೋ ಏನಿದೆ ಇಲ್ಲೇ 4 ಥರದ್ದು ಸಿಗ್ತವೆ. ಈಗಂತೂ ಮುಖ್ಯ ದ್ವಾರ ಇದೆಯಲ್ಲ, ಅಲ್ಲೇ ಒಂದು ಹಣ್ಣಾಗಿದೆ ಮರ. ಸೊ ಆ ಮರದಲ್ಲಿ ಈಗಲೂ ಕೂಡ ಇವಾಗ ಮಧ್ಯಾಹ್ನ 12:30 ಈಗಲೂ ಕೂಡ ಹಣ್ಣು ತಿಂತಾ ಇದ್ದಾವೆ ಮಂಗಾಟೆಗಳು. ಸೊ ದೂರ ಬಾರ ಎಲ್ಲೂ ಹೋಗಿ ಹುಡಿಕೊಂಡು ಕಾಡು ಮಧ್ಯೆ ಹೋಗೋದು ಏನು ಬೇಕಾಗಿಲ್ಲ. ಸೊ ಒಂದು ದಾಂಡೇಲಿ ಅನ್ನೋ ಟೌನ್ ಮಧ್ಯದಲ್ಲೇ ಕೂಡ ನಮಗೆ ಇವಾಗ ಮಂಗಾಟೆಗಳು ನೋಡೋಕ್ಕೆ ಸಿಗ್ತಾ ಇದೆ. ಆಮೇಲೆ ಈ ಹಬ್ಬ ಮಾಡ್ತಾ ಇರೋಂಥ ಅರಣ್ಯ ಇಲಾಖೆಯವರು ಹಂತ ಹಂತವಾಗಿ ಭಾಳಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಇಲ್ಲಿರತಕ್ಕಂಥ ಸುತ್ತಮುತ್ತ ಇರತಕ್ಕಂಥ ಶಾಲೆ ಕಾಲೇಜುಗಳಲ್ಲಿ ಹಲವಾರು ಸ್ಪರ್ಧೆಗಳನ್ನು ಆಯೋಜಿಸಿ ಮಂಗಾಟೆಗಳ ಬಗ್ಗೆ ಅಂದರೆ ಹಾರ್ನ್ ಬಿಲ್ಗಳ ಬಗ್ಗೆ ತುಂಬ ವಿಷಯಗಳು ಹೇಳ್ಕೊಟ್ಟಿದ್ದಾರೆ. ಯಾಕಂದರೆ ಈಗ ನಾವು ಅಳಿಸಿ ಹೋಗ್ತಾ ಇರೋಂಥ ಒಂದು ಜನ್ರೇಷನ್ನು ಅಂದರೆ ಮುಂದಿನ ಬರ್ತಕ್ಕಂಥ ಯುವ ಪೀಳಿಗೆಗೆ ಆ ವಿಷಯಗಳನ್ನ ಮುಟ್ಟಿಸ್ತಾ ಇದ್ದಾರೆ. ಅದು ಭಾಳ ಮುಖ್ಯ. ಯಾಕಂದರೆ ಇವತ್ತು ಒಂದು ದಿವಸ ನಾವು ಕಾರ್ಯಕ್ರಮಕ್ಕೆ ಹೋಗ್ತೀವಿ. ಆದರೆ ಏನು ಇಲ್ಲೇ 365 ದಿವಸ ಇರ್ತಾರೆ ಮಕ್ಕಳು. ಮುಂದಕ್ಕೆ ಅವರು ನಡ್ಸ್ಕೊಂಡು ಹೋಗ್ಬೇಕಾಗಿರೋಂಥ ಈ ವಿಷಯಗಳನ್ನ ಅವ್ರಿಗೆ ಮುಟ್ಟಿಸ್ತಾ ಇರೋದು ಭಾಳ ಮುಖ್ಯವಾದಂಥ ಬದಲಾವಣೆಗಳಾಗ್ತಾ ಇರೋದು. ಯಾಕಂದರೆ ನಾವು ಬೆಂಗಳೂರಿಂದ ವರ್ಷಕ್ಕೆ ಒಂದು ದಿವಸ ಬಂದು ಹೋಗ್ತೀವಿ. ಆದರೆ ಇಲ್ಲಿರ್ತಕ್ಕಂಥವ್ರಿಗೆ ಈ ಮಂಗಾಟೆಗಳನ್ನ ಉಳಿಸಿದ್ರೆ ಏನಾಗುತ್ತೆ, ಅವ್ರು ಅದರಿಂದ ಹೆಂಗೆ ವೃತ್ತಿ ಮಾಡ್ಕೋಬೋದು. ಸೊ ಈ ವಿಷಯಗಳೆಲ್ಲ ತಿಳಿಸ್ತಾ ಇದ್ದಾರೆ. ಇದು ಭಾಳ ಮುಖ್ಯ. ಯಾಕಂದರೆ ಉಳುವಿನ ಪ್ರಶ್ನೆ. ಯಾಕಂದರೆ ಈಗ ಸುತ್ತಮುತ್ತ ಈಗ ನಮ್ಮ ಮನುಷ್ಯನ ಜನಸಂಖ್ಯೆ ಹೆಚ್ಚಾಗ್ತಾ ಇರೋದ್ರಿಂದ ಈ ಪ್ರಾಣಿ ಪಕ್ಷಿಗಳಾಗಲಿ ಕಾಡಾಗಲಿ ಉಳಿಸೋದು ಭಾಳ ದೊಡ್ಡ ವಿಷಯ ಆಗುತ್ತೆ. ಸೊ ಈ ಥರ ಕಾರ್ಯಕ್ರಮಗಳು ನಡೀತಾ ಇದ್ದರೆ ಭಾಳಷ್ಟು ಜನಕ್ಕೆ ಭಾಳಷ್ಟು ವಿಷಯಗಳು ತಿಳಿತವೆ. ಆಮೇಲೆ ಅದನ್ನು ಉಳಿಸೋದಕ್ಕೆ ಮುಂದಿನ ಹೆಜ್ಜೆಗಳು ಇದೇ ಥರ ಹೆಜ್ಜೆ ಇಟ್ಕೊಂಡು ಮುಂದಕ್ಕೆ ಹೋಗ್ಬೋದು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಅನಿಲ್ ಕುಮಾರ್ ಅಂತೇಳಿ, ನಾವು ಬೆಂಗಳೂರಿಂದ ಶಿವಮೊಗ್ಗದಿಂದ ಬಂದೆ. ನಾನು ಮೂಲತಃ ಐ ಆಮ್ ಕಮ್ ಫ್ರಮ್ ಶಿವಮೊಗ್ಗ, ವರ್ಕ್ ಇನ್ ಗೌರ್ನಮೆಂಟ್ ಹೈಯರ್ ಪ್ರೈಮರಿ ಸ್ಕೂಲ್, ಹೊಸನಗರ ತಾಲೂಕು, ಶಿವಮೊಗ್ಗ ಡಿಸ್ಟಿಕ್. ನಾನು ಕಳೆದ 2 ವರ್ಷಗಳಿಂದ ಈ ದಾಂಡೇಲಿಯ ಹಾರ್ನ್ಬಿಲ್ ಫೆಸ್ಟಿವಲ್ಲಿಗೆ ಬರ್ತಾಯಿದ್ದೀನಿ ಸರ್. ತುಂಬ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ. ಈ ಏನು ದಾಂಡೇಲಿ ವಲಯ ಅರಣ್ಯ ಅಧಿಕಾರಿಗಳು ಮತ್ತು ಅವರೆಲ್ಲ ಸಿಬ್ಬಂದಿ ವರ್ಗದವರು ಭಾಳ ಅಚ್ಚುಕಟ್ಟಾಗಿ ಮತ್ತು ಅದ್ಭುತವಾಗಿ ನಡೆಸ್ಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಜೊತೆಗೆ ನಮ್ಮ ದೇಶದ ರಾಜ್ಯದ ಬೇರೆ ಬೇರೆ ಒಳ್ಳೆಯ ರಿಸೋರ್ಸ್ ಪರ್ಸನ್ಗಳನ್ನು ಈ ದಾಂಡೇಲಿಯ ಬರ್ತಕ್ಕಂಥ ಹಾರ್ನ್ಬಿಲ್ ಬಗ್ಗೆ ಏನು ಸಂಶೋಧನೆಗಳನ್ನು ಮಾಡಿದ್ದಾರೆ ಅವನ್ನೆಲ್ಲವನ್ನು ಸಹಿತ ಇಲ್ಲಿ ನಮಗೆ ಪ್ರದರ್ಶನದ ಮೂಲಕ ಅವರು ಅದನ್ನು ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಜೊತೆಗೆ ಅದು ಮುಗಿದ ನಂತರ ನಮ್ಮಲ್ಲಿ ಏನಾರ ಸಣ್ಣ ಪುಟ್ಟ ಸಂದೇಹಗಳಿದ್ದರೆ ಇಲ್ಲೇ ಅದನ್ನು ಬಗೆಹರಿಸಲಿಕ್ಕೂ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಅಷ್ಟೇ ಅಲ್ಲ, ಮತ್ತು ತುಂಬ ಅಚ್ಚುಕಟ್ಟಾದ ವ್ಯವಸ್ಥೆಯನ್ನು ಅವರ ಸಿಬ್ಬಂದಿಗಳು ಸದಾ ಸಿದ್ಧವಾಗಿ ನೆರವೇರಿಸಿಕೊಡ್ತಾ ಇದ್ದಾರೆ. ಊಟ, ವಸತಿ ಹಾಗೂ ಮತ್ತು ಮಾರ್ನಿಂಗ್ ನಮಗೆ 5 ಗಂಟೆಗೆ ಎಲ್ಲ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. 5 ಗಂಟೆಗೆ ನಮಗೆ ರೆಡಿ ಆಗಲಿಕ್ಕೆ ಹೇಳಿ 5:15ಗೆಲ್ಲ ಅವರು ನಮಗೆ ಬರ್ಡ್ ವಾಚಿಂಗ್ ಇರ್ಬೋದು ಮತ್ತು ಸಫಾರಿಗೆ ಇರ್ಬೋದು ತಂಡಗಳನ್ನು ಮಾಡಿ ಅವ್ರ ಸಿಬ್ಬಂದಿಗಳು ಅವ್ರದ್ದೇ ವೆಹಿಕಲಲ್ಲಿ ಕರ್ಕೊಂಡೋಗಿ ಎಲ್ಲಿ ಪಕ್ಷಿಗಳು ಪ್ರಾಣಿಗಳು ಯಾವ ಸಮಯದಲ್ಲಿ ಇರ್ತವೆ ಅಂತಕ್ಕಂಥದ್ದನ್ನು ಅವರು ಮಾಹಿತಿ ಕೊಡ್ತಾ ಎಲ್ಲವನ್ನು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ತುಂಬ ಅಚ್ಚುಕಟ್ಟಾಗಿ ಹಾಗೂ ಕ್ರಮಬದ್ಧವಾಗಿ ಕಾರ್ಯಕ್ರಮವನ್ನು
ನಡೆಸ್ಕೊಡ್ತಾ ಇದ್ದಾರೆ. ತುಂಬ ಇಷ್ಟ ಆಯಿತು. ಜೊತೆಗೆ ನನ್ನೊಂದು ರಿಕ್ವೆಸ್ಟ್ ಏನಪ್ಪ ಅಂದರೆ ಇದನ್ನು ರಾಜ್ಯಾದ್ಯಂತ ಸ್ವಲ್ಪ ಅವರು ವಿಸ್ತರಿಸಿದರೆ, ಯಾಕೆಂದರೆ ಈಗ ಇಂಥ ಕಾರ್ಯಕ್ರಮಗಳು ಸಮುದಾಯದತ್ತ ಹೋದಾಗ, ಸಮಾಜದತ್ತ ಹೋದಾಗ ಸಮಾಜ ಪ್ರಕೃತಿ ಕಡೆಗೆ, ಪರಿಸರದ ಕಡೆಗೆ ಮನಸ್ಸು ಮಾಡ್ತತಿ. ಏನು ನಡೀತಾ ಇದೆ ನಮ್ಮ ಪರಿಸರದಲ್ಲಿ ಬದಲಾವಣೆಗಳು, ಅಲ್ಲಿ ನಮ್ಮ ಪಾತ್ರಗಳೇನು, ಯಾಕೆ ನಮಗೆ ಪರಿಸರ ತುಂಬ ಇಂಪಾರ್ಟೆಂಟ್ ಆಗ್ತಾ ಇದೆ ಅನ್ನೋದನ್ನು ನಾವಲ್ಲಿ ಮಕ್ಕಳಿಗೆ ತಿಳಿಸ್ಕೊಡ್ಬೋದು. ಈಗ ದೊಡ್ಡವರೇನೋ ಅವರು ನೋಡ್ತಾರೆ, ಹೋಗ್ತಾರೆ, ಎಂಜಾಯ್ ಮಾಡ್ತಾರೆ, ಆದರೆ ಮಕ್ಕಳಿಗೆ ಇದರ ಅವಶ್ಯಕತೆ ತುಂಬ ಇದೆ. ಯಾಕೆಂದರೆ ಮುಂದಿನ ದಿನಗಳಲ್ಲಿ ಪರಿಸರವನ್ನು ಉಳಿಸೋರು, ಬೆಳೆಸೋರು, ಕಾಪಾಡ್ತಕ್ಕಂಥವ್ರು, ಮುಂದಿನ ಪೀಳಿಗೆಗೆ ಅದನ್ನು ಉಳಿಸ್ಕೊಂಡು ಹೋಗ್ತಕ್ಕಂಥವ್ರು ಅವರು. ಹಾಗಾಗಿ ಆ ಕಾರ್ಯಕ್ರಮ ಆ ನಿಟ್ಟಿನಲ್ಲಿ ಒಂದಿಷ್ಟು ಇವರು ಯೋಚನೆ ಮಾಡ್ಬೋದು ಅಂತೇಳಿ ಹೇಳ್ತಾ ಇಲ್ಲಿ ಒಂದು ಅವಕಾಶ ಕೊಟ್ಟಿದ್ದರು. ತುಂಬ ಚೆನ್ನಾಗಿತ್ತು. ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ ಸರ್. ಎಲ್ರಿಗೂ ನಮಸ್ಕಾರ. ಜನವರಿ 16 ಮತ್ತು 17ನೇ ದಿನಾಂಕದಂದು ಅರಣ್ಯ ಇಲಾಖೆ ಒಂದು ಶ್ಲಾಘನೀಯವಾದಂಥ ಹಾರ್ನ್ಬಿಲ್ ಹಬ್ಬವನ್ನು ಹಮ್ಮಿಕೊಂಡಿದ್ದು, ಇದು ನಮ್ಮ ದಾಂಡೇಲಿ ಜನತೆಗೆ ಒಂದು ಹೆಮ್ಮೆಯ ವಿಷಯ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಈ 2 ದಿನಗಳಲ್ಲಿ ನಾನು ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಆ್ಯಂಕರ್ ಆಗಿ ಭಾಗವಹಿಸಿದ್ರಿಂದ ನನಗೆ ತುಂಬ ಒಂದು ಖುಷಿ ಅನಿಸ್ತು. ಇಂಥ ಒಂದು ಸ್ಟೇಟ್ ಲೆವೆಲ್ ಕಾರ್ಯಕ್ರಮದಲ್ಲಿ ಎಲ್ಲೋ ಒಂದು ದೂರದಲ್ಲಿರುವಂಥ ಶಾಲಾ ಶಿಕ್ಷಕಿಯನ್ನು ಗುರುತಿಸಿ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಮೊದಲು ಅವರಿಗೆ ಚಿರಋಣಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ನಿನ್ನೆ ಒಂದು ಕೌತುಕ ಫಿಲ್ಮನ್ನು ತೋರಿಸಿದ್ರು. ಅದು ಎಷ್ಟು ಚೆನ್ನಾಗಿತ್ತು ಅಂತಂದರೆ, ಆ ಒಂದು ಹಾರ್ನ್ಬಿಲ್ ಪಕ್ಷಿಗಳ ದಾಂಪತ್ಯ ಜಗತ್ತಿಗೆ ಮಾದರಿ ಅಂತ ಅನಿಸ್ತು. ಅಷ್ಟೇ ಅಲ್ಲ, ಅಂಥ ಒಂದು ಪಕ್ಷಿಗಳ ಸಂರಕ್ಷಣೆ ಮಾಡಿ ನಾವು ಯಾವ ರೀತಿಯಾಗಿ ನಮ್ಮ ಅರಣ್ಯ ಸಂಪತ್ತನ್ನು ಉಳಿಸ್ಕೊಂಡು ಹೋಗಬೇಕು, ಬೆಳೆಸ್ಕೊಂಡು ಹೋಗಬೇಕು ಅಂತ. ಆ ಒಂದು ಹಾರ್ನ್ಬಿಲ್ ಪಕ್ಷಿ ಹಣ್ಣುಗಳನ್ನು ತಿಂದಾಗ ಬೀಜಗಳನ್ನು ತನ್ನ ಕೊಕ್ಕಿನಲ್ಲಿ ಇಟ್ಕೊಂಡು ಅರಣ್ಯದ ಎಲ್ಲ ಕಡೆಗೆ ಪಸರಿಸುವುದರ ಮೂಲಕ ಗಿಡ ಮರಗಳ ಒಂದು ಹೆಚ್ಚಳವನ್ನು ಮಾಡ್ತಾ ಇರೋದು ಇವತ್ತು ನಮ್ಮೆಲ್ಲರಿಗೂ ಒಂದು ಹೆಮ್ಮೆಯ ವಿಷಯ. ಜೊತೆಗೆ ನಾವು ಆ ಪಕ್ಷಿಯನ್ನು ಉಳಿಸಿ ಬೆಳೆಸ್ಕೊಂಡು ಹೋಗಬೇಕಂತಂದರೆ ನಮ್ಮೆಲ್ಲರ ಆದ್ಯ ಕರ್ತವ್ಯ ಆ ಪಕ್ಷಿ ಸಮುದಾಯದ ಸಂರಕ್ಷಣೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅಂತೆ ಇಂಥ ಒಂದು ಕಾರ್ಯಕ್ರಮ ನಮ್ಮ ಒಂದು ಅರಣ್ಯ ಇಲಾಖೆ ಅದ್ಧೂರಿಯಾಗಿ 2 ದಿನಗಳ ಕಾಲ ಆಯೋಜಿಸಿ ಎಲ್ಲರಿಗೂ ಒಂದು ಒಳ್ಳೆಯ ಊಟದ ವ್ಯವಸ್ಥೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಳ್ಳೋದ್ರ ಮೂಲಕ ವಿವಿಧ ಮಾಹಿತಿಗಳನ್ನು ಈ ಮೂಲಕ ಬಿತ್ತರಿಸಿದ್ದಕ್ಕೆ ನಾನು ಎಲ್ಲರ ಪರವಾಗಿ ಇನ್ನೊಮ್ಮೆ ಅವರಿಗೆ ತುಂಬ ಆಭಾರಿ ಅಂತ ಹೇಳ್ತಾ ಹೃದಯಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ನಮಸ್ಕಾರ.